ಸರ್ ದರ್ಶನ್ ಅವ್ರ ಜೊತೆ ತುಂಬಾ ಆತ್ಮೀಯರಾಗಿದ್ರಿ ನೀವು. ಈ ವಿಚಾರ ಕೊಲೆ ಕೇಸ್ ಅಂತ ವಿಚಾರ ಗೊತ್ತಾದಾಗ ಏನ್ ಅನ್ನಿಸ್ತು ನಿಮ್ಗೆ ಸಂದರ್ಭ? ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ, ಡಿಸೆಂಬರ್ ಅಂತೀನಿ, ಫೆಬ್ರವರಿ 16 ಅವ್ರ ಬರ್ಡೇ ಆದ್ಮೇಲೆ ಇನ್ನೊಂದು ಪಾರ್ಟಿಲೆಲ್ಲೋ ಮೀಟ್ ಮಾಡೋದು ಅಷ್ಟೇ. ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ. ಮಾದೇವ ಆಗಲಿ ಅಥವಾ ಲಂಕಾಸುರ, ಅದು ನಂದು ಒಂದಿಷ್ಟು ಎಲ್ಲ ಇದೆ, ನಂದೆಲ್ಲ ಕೆಲಸಗಳಿದೆ. ನಾನು ಮೀಟೇ ಮಾಡಿರಲಿಲ್ಲ, ತುಂಬಾ ದಿನ ಆಯ್ತು. ಈ 4 ತಿಂಗಳೇನೋ ಆಯ್ತು. ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು, ನೋಡಿ ಒಂದು ನಿಮಿಷ ಟಿವಿ ನೋಡಿ ಅಂತ. ನನ್ಗೆ ಯಾವಾಗ ನ್ಯೂಸ್ ನೋಡಿದ್ಮೇಲೆ ನಮ್ಗೆಲ್ಲ ಗೊತ್ತಾಗ್ತಿದೆ ಏನದು. ಅದು ಜೂನ್ 10 ಅವತ್ತು ಅಂದ್ರೆ ಯಾವತ್ತು ಇದಾಯ್ತಲ್ಲ ಅವತ್ತೇ ನಾನು ಐ ವಾಸ್ ವೆರಿ ಶಾಕ್. ನನ್ಗೆ ಏನಿದು, ಯಾಕಂದ್ರೆ ನನ್ ಮಾಹಿತಿನೇ ಇರಲಿಲ್ಲ ಏನು ಮಾತಾಡೋದು. ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗ್ಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಜನ ಆ ಕಡೆ, ಆ ಫ್ಯಾಮಿಲಿ, ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಆ ಕಡೆ ಒಂದು, ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಅಂತ ಆ ಫ್ಯಾಮಿಲಿ ಆ ಥರ. ಆಮೇಲೆ ಈ ಕಡೆ ದರ್ಶನ್ ಅವ್ರ ಫ್ಯಾಮಿಲಿ ಅಂದ್ರೆ ಎಲ್ಲ ಅಭಿಮಾನಿಗಳು, ಅದೇ ನಮಗೂ ಅಷ್ಟೇ ಬೇಜಾರಿದೆ. ಅಂದ್ರೆ ಡಬಲ್ ಬೇಜಾರಿದೆ ನನಗೂ. ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು, ಯಾಕಂದ್ರೆ ತನಿಖೆ ನಡೀತಿದೆ, ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ಸರ್ ಈ ಹಿಂದೆ ನೀವು ಮಾತನಾಡ್ತಾ ಇರ್ಬೇಕಾದ್ರೆ ದರ್ಶನ್ ಅವರ ಬಗ್ಗೆ ಹೆಂಗಿರ್ತಿತ್ತು, ಇವತ್ತು ಆ ಒಂದು ಎಕ್ಸ್ಪ್ರೆಷನ್ ಹೇಗಿರ್ತಿತ್ತು? ಎಲ್ಲೊಂದ್ ಕಡೆ ಅಫೀಲ್ ಅಲ್ಲಿ ಇದ್ದ ಕಾಣಿಸ್ತಾ ನಿಮಗೆ? ಸರ್ ನಾನು ತುಂಬಾನು ಮಾತಾಡಿಲ್ಲ, ಅಂದ್ರೆ ಅವರು ಬೇಜಾರಲ್ಲಿದ್ರು, ಮಂಕಾಗೆ ಇದ್ರು. ಸರ್ ನಾನು ತುಂಬಾನು ಡಿಸ್ಟರ್ಬ್, ಯಾಕಂದ್ರೆ ನಾವು ಹೋಗಿದ್ದೆ ಒಂದ್ಸಲ ಅವ್ರ ಮುಖ ನೋಡ್ಕೊಂಡ್ ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಬಟ್ ಏನ್ ಪ್ರೋಟೋಕಾಲ್ ಇದೆಯೋ ಅಷ್ಟೇ, ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟ್ ಆಗಿ ಇದು ಮಾಡಿ ಎಲ್ಲಾನು ಪ್ರೋಟೋಕಾಲ್ ಥ್ರೂನೇ ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ 1 ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ 1 ಸೆಕೆಂಡ್, ಐ ಥಿಂಕ್ 2 ಸೆಕೆಂಡ್ ಹಿಂಗ್ ನೋಡಿದೆ, ಮಾತಾಡಿದೆ. ಈ ದಿನ ಅವರ ಫಿಸಿಕ್ ಅಪಿಯರೆನ್ಸ್, ಇವತ್ತು ನಿಮ್ಗೆ ಫಿಸಿಕ್ ಅಪಿಯರೆನ್ಸ್ ಹ್ಯಾಕ್ ಕಾಣಿಸ್ತು ನೋಡಿ, ಒಂದು ಸೈಕಾಲಜಿ ಇರುತ್ತೆ. ಸರ್ ಏನಾಗಿದೆ ಅಂದ್ರೆ, ಈಗ ನಾನು ತುಂಬಾ ಮಂಕಾಗಿದ್ದೀನಿ. ಅಂದ್ರೆ ನನಗೂ ಇವತ್ತು ಮೀಟ್ ಮಾಡ್ತಾರ, ಆಗಲ್ವಾ ಅಂತಾನೆ ಬಂದೆ. ಒಂದು ನಾನು ಹೇಳ್ಕೊಂಡೆ ಬಂದೆ 99.99% ಮೀಟ್ ಆಗಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಬಟ್ ಮೀಟ್ ಆದಾಗ ನನಗೂ ಒಂಥರ ಏನ್ ಹೇಳ್ತೀರ ಆತಂಕ ನನಗೂ ಇದಿತ್ತು. ಜಸ್ಟ್ ಒಂದ್ಸಲ ಫೇಸ್ ನೋಡಿದೆ, ವಿಶ್ ಮಾಡಿದೆ ಅಷ್ಟೇ, ಬಂದೆ ಸರ್. ಧನ್ಯವಾದಗಳು. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಯಾವಾಗ್ಲೂ ನಮ್ಮ ತಂದೆನೂ ಅದೊಂದೇ ಯಾವಾಗ್ಲೂ ಹೇಳ್ತಿದ್ರು, ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗ್ಬಾರ್ದು ಅನ್ನೋದೇ ಕಾನೂನಲ್ಲಿದೆ. ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ಲರಿಗೂ ಒಳ್ಳೇದಾಗತ್ತೆ. ಇದೊಂದು ಏನು ನಡೀತಿದೆ, ತನಿಖೆ ನಡೀತಿದೆ, ಅಪರಾಧ ಮಾಡಿದ್ರೆ ಅದು ಶಿಕ್ಷೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಬಟ್ ಎಲ್ರಿಗೂ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದ.